ಏನಂದ್ರೆ ಏನು ಹೇಳೋಕ್ಕಾಗಲ್ಲ. ಒಂದೇನಂದ್ರೆ ನಾವೇ ವೋಟ್ ಮಾಡಿ ನಾವೇ ಕೇಳ್ಕೊಳಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಅಂಥ ವಿಪರ್ಯಾಸ ಏನು ಮಾಡ್ತೀವಿ, ನಾವೇ ಜನನಾಯಕನ ಆಯ್ಕೆ ಮಾಡ್ಕೊತೀವಿ, ಮತ್ತು ಅವರನ್ನ ನಾವು ಕೇಳ್ತೀವಿ ಇಂಥದ್ದು ಮಾಡಿ ಅಂತ. ಒಬ್ಬರು ಕೂಡ ಅವ್ರು ನಿಂತ್ಕೊಳ್ಳೋಂಥ ಪೇಷನ್ಸ್ ಇರಲ್ಲ ಯಾರಿಗೂ ಅಷ್ಟೇ. ಯಾರು ಸಿ ಎಮ್ ಆಗಿರ್ಬೋದು, ಡಿ ಸಿ ಎಮ್ ಆಗಿರ್ಬೋದು, ಯಾರನ್ನೇ ಆಗಲಿ. ಎಂಥ ವಿಪರ್ಯಾಸ ಅಂದರೆ ನಾವೇ ಆರಿಸಿರ್ತೀವಿ ಅವ್ರನ್ನ, ಮತ್ತೆ ನಾವೇ ಕೇಳ್ಕೊಳ್ತೀವಿ ಅಷ್ಟೇ ಮೇಡಮ್. ಸರ್ ಯಾವ ತರ ಸರ್ಕಾರ ಬೇಕು ಅಂತ ಹೇಳ್ತೀರಾ? ಅಂದ್ರೆ ಇವಾಗ ಪಕ್ಕದ ರಾಜ್ಯ ಇದೆಲ್ಲ ಮೇಡಮ್, ತಮಿಳ್ನಾಡು. ಇವಾಗ ಯಾವುದೇ ಇದಾಗಲಿ ತಮಿಳ್ನಾಡು ರಾಜ್ಯದಲ್ಲಿ ಎಷ್ಟು ಜನ 110 ಜನ ನಾವು ಗೆದ್ದಿದ್ದವರು ಟಿ ವಿ ಕೆ ಪಕ್ಷದವರು. ಯಾವ ರೀತಿ ನಡ್ಸ್ಕೊಂಡು ಏನು ಹೇಳಿದಾರೆ ಅದೇ ಥರ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು. ಬಿಟ್ಟಿ ಬಗ್ಗೆ ಯೋಜನೆ ಕೊಟ್ಟರು ಸರ್. ಇವಾಗ ಅವ್ರದ್ದು ಇವಾಗ ಶಾಸಕರದ್ದು ಏನು ಸಂಬಳ ಇದೆ ಅವ್ರದ್ದು ಬೇಡ, ನೀವು ತಗೊಂಬೇಡಿ ಅಂತ ಹೇಳ್ತಾ ಇದ್ದಾರೆ ಸಿ ಎಮ್. ಇವ್ರು ತಗೊಳ್ತಾರ, ಹಂಗೆ ಇದು ಮಾಡ್ತಾರ, ಇನ್ನು ಬೇಕಾದ್ರೆ ಇನ್ನೂ ಇದು ಮಾಡ್ತಾರೆ ಅವ್ರು. ನನಗೆ ಅದೊಂದೇ ಬೇಜಾರಾಗ್ತಾರೆ. ಅದು ಕೇಳ್ಕೊಬೇಕಷ್ಟೇ. ಫಸ್ಟ್ ಅವ್ರು ವೋಟ್ ಮಾಡ್ಕೊಂಡು ಕೇಳ್ಕೊತೀವಿ, ನಾವು ಹೋಗಿ ಅವ್ರ ಹತ್ರ ಕೇಳ್ಕೊಂಡು ಕೂಡ ನಿಂತ್ಕೊಳ್ಳೋ ಅಂತ ಪೇಷನ್ಸ್ ಕೂಡ ಇರಲ್ಲ ಅವರು. ಅದೊಂದು ತುಂಬ ಬೇಜಾರು. ಸರ್ ಕರ್ನಾಟಕ ಯಾವ್ದ್ರಲ್ಲಿ ಹಿಂದುಳಿದಿದೆ? ಇದೇ ತರ ಸರ್ಕಾರ ನಡೆಸ್ಕೊಂಡು ಹೋಗ್ತಾರೆ, ಇನ್ನು ಯಾವ ಮಟ್ಟದಲ್ಲಿ ಹಿಂದುಳಿಯುತ್ತೆ? ಏನು ಮೇಡಮ್, ಗ್ಯಾರಂಟಿ ಭಾಗ್ಯ ಅಂತ ಇವಾಗ ಕೊಟ್ಟಿದ್ದಾರಲ್ಲ, ಯಾರಿಂದ ಕೊಡ್ತಾ ಇದ್ದಾರೆ? ನೀವು ಕೊಟ್ಟ ಟ್ಯಾಕ್ಸಿಂದ ಗ್ಯಾರಂಟಿ ಭಾಗ್ಯ ಎಷ್ಟು ರೈಸ್ ಮಾಡಿದರು? ಕಂದಾಯ ಇಲಾಖೆರಾಗಿರ್ಬೋದು, ಯಾವ್ದಾದ್ರು ರಿಜಿಸ್ಟ್ರಿಗೆ ಹೋದ್ರೆ ಕೂಡ 1 to 10% ರೈಸ್ ಮಾಡೋಕ್ಕೆ ರೆವಿನ್ಯೂ ಕೂಡ ಅದರಲ್ಲಿ ಕೂಡ ಮಾಡಿ ಅದರಲ್ಲೇ ನಿಮ್ಗೆ ಕೊಡ್ತಾರೆ. ಅದು ಅಬಕಾರಿ ಇದರಲ್ಲಿ ಯಾವ್ದು ಜನಗಳು ಕುಡಿಯೋದ್ರಿಂದನೇ ಅವ್ರಿಗೂ ಇದು ಮಾಡ್ತಾರೆ ತಾನೆ, ಅದ್ರಲ್ಲಿ ರೈಸ್ ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಅದು ಇನ್ನು ಬೇರೆ ಇನ್ನೇನು ಇದು ಮಾಡಿದ್ದೇನಿಲ್ಲ ಅದರಲ್ಲಿ. ಅದು ಎಷ್ಟು ಮಾಡಿದ್ರೆ ಹೇಳಿ, ಅದನ್ನ ದುಡ್ಡು ಅದನ್ನೆಲ್ಲ ಇದು ಮಾಡ್ಕೊಂತಾರೆ, ಗ್ಯಾರಂಟಿ ಕೊಡ್ತಾರೆ. ಈಗ ಜನಗಳಿಗೆ ಅರ್ಥ ಆಗ್ತಾ ಇಲ್ಲ. ಅದು ಬಿಟ್ಬಿಟ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟು, ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದು ಅದಕ್ಕೆ ಇದು ಮಾಡಿ ಫಸ್ಟು. ಅದನ್ನು ಒಂದು ಲೆಕ್ಕಾಚಾರಲ್ಲಿ ಇರುತ್ತೆ. ಈ ಗ್ಯಾರಂಟಿ ಎಲ್ಲ ಅದನ್ನ ನಮ್ಮ ದುಡ್ಡು ನಮಗೆ ಇದು ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ಸರ್ ಈಗ ಸಿಎಂ ಆಗಿ ಇವರು ಡಿ ಕೆ ಸಾಹೇಬ್ರು ಪ್ರಮಾಣ ವಚನ ಸ್ವೀಕರಿಸಿದ್ರು. ಈಗ ಇವ್ರು ಸಿದ್ದರಾಮಯ್ಯ 3 ವರ್ಷ ಇದ್ರು, ಅವ್ರ ಅಧಿಕಾರ ಓಕೆನಾ? ಇವಾಗ ಇವರು ಯಾವ ತರ ನಡೆಸ್ಕೊಂಡು ಹೋಗ್ತಾರೆ ಮೇಡಮ್? ಇವ್ರು ಬುಧವಾರನೇ ಇವರು ಇದು ತಗೊಂಡಿರೋದು. ಇನ್ನ ಇವರು ನೋಡ್ಬೇಕು ಯಾವ ರೀತಿ ಮಾಡ್ತಾರೆ ಏನೋ ಅಂತ. ಎಕ್ಸ್ಪೆಕ್ಟೇಷನ್ ಇರುತ್ತಲ್ವಾ? ಅಲ್ಲಿ ಯಾವ ರೀತಿ ಮಾಡ್ತಾರೆ ಅದು ನೋಡ್ಬೇಕು. ನಿಮ್ ಮೈಂಡ್ ಅಲ್ಲಿ ಹೆಂಗಿದೆ ಅಮ್ಮ? ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಇನ್ನು 1 ವರ್ಷ ಇದೆ ಮೇಡಮ್ ಅಷ್ಟೇ. ಮತ್ತೆ ಯಾವ ಸರ್ಕಾರ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದೇ ನಾವು ಆಯ್ಕೆ ಮಾಡ್ಕೊಂಡು ನಮ್ಗೆ ಒಂದ್ ಸ್ವಲ್ಪ ಅನುಕೂಲ ಮಾಡಿದ್ರೆ ಆಗುತ್ತೆ. ನಾವೇ ಕೇಳ್ಕೊಳ್ಬೇಕು, ಏನಾಗ್ಲಿ ಬಂದು ಅದು ನಿಂತ್ಕೊಂಡ ಪೇಷನ್ಸ್ ಕೂಡ ಇರಲ್ಲ. ನಿಜ ನೀವು ನೋಡಿರ್ತೀರ, ಸುಮಾರು ಜನ ಬಂದಿರ್ತಾರೆ, ಕೇಳ್ತಾ ಇರ್ತಾರೆ ನಮ್ಗೆ ಈ ಸಮಸ್ಯೆ ಆ ಸಮಸ್ಯೆ ಅಂತ ನಿಂತ್ಕೊಂಡಕೊಂಡು ಪೇಷಂಟ್ ಅವ್ರ ಹತ್ರ ಕೂಡ ಬಿಟ್ಕೊಳಲ್ಲ. ಯಾವ ಮೇಲೆ ಕೂಡ ಮೇಲ್ ಸಿ ಆಗಿರ್ಬೋದು, ಇದು ಮಿನಿಸ್ಟರ್ ಕೂಡ ಆಗಿರ್ಬೋದು, ಹತ್ರಕ್ಕಾದ್ರೂ ಬಿಟ್ಕೊಂತಾರ. ಜನಸಾಮಾನ್ಯನ ಬಿಟ್ಕೊಳೋದೇ ಇಲ್ಲ. ನನ್ಗೆ ಅನುಭವ ಬೇಜಾನ ಹೋಗಿದೆ. ಏನ್ ಮಾಡ್ತೀರಾ ಮೇಡಮ್? ನನ್ಗೆ ಅದನ್ನ ಹೇಳ್ಕೊಳಕ್ ಆಗಲ್ಲ. ಇಲ್ಲ ಮೇಡಮ್, ನನ್ ಇಲ್ಲ ಇದ್ ಮಾಡ್ಕೊಳಕ್ ಆಗಲ್ಲ ಅಂತ ತುಂಬಾ ಬೇಸರ ಆಗ್ತಾ ಇದೆ ಅಷ್ಟೇ. ಒಂಥರ ಈಗ ಸಿದ್ದರಾಮಯ್ಯ ಸರ್ ಸರ್ಕಾರದಲ್ಲಿ ನಿಮ್ಗೆ ಫುಲ್ಫಿಲ್ ಸ್ಯಾಟಿಸ್ಫೈ ಆಗಿದೆಯಾ ಅವರು ನಡೆಸ್ಕೊಂಡು ಹೋಗಿದ್ 3 ವರ್ಷ ಸರ್ಕಾರನ? ಯಾವ ಸರ್ಕಾರ ಬಂದ್ರೆ ಕೂಡ ಅಷ್ಟೇ ಅಲ್ಲ ಮೇಡಮ್, 5 ವರ್ಷ ಇರ್ತೀವಿ. ಈ ಸರ್ಕಾರ ಇಲ್ಲ ಅಂದಾಗ ಈ ಸರ್ಕಾರ ಈ ತರ ಮಾಡಿಲ್ಲ ಅಂದ್ರೆ ಬೇರೆ ಇನ್ನೊಂದು ಸರ್ಕಾರನ ಆಯ್ಕೆ ಮಾಡ್ಕೊಂತಾರೆ ಜನಗಳು. ಅವ್ರಿಗೇನು ಇವಾಗ ಗ್ಯಾರಂಟಿ ಕೊಟ್ರ ಗ್ಯಾರಂಟಿಗೆ ಹಾಕ್ಬಿಟ್ರು. ಆ ಗ್ಯಾರಂಟಿ ಯಾವ ರೀತಿ ಬರ್ತದೆ ಅಂತ ಕೂಡ ಗೊತ್ತಾಗಲ್ಲ. ಸರ್ ಹೋದ್ ತಿಂಗಳಂತೂ ಬಂದೇ ಇಲ್ಲ ಸರ್. ಅದನ್ನೇನ್ ಮಾಡಿದ್ರೆ ಗೊತ್ತಿಲ್ಲ. ಅದ್ ಗ್ಯಾರಂಟಿ ತಗೊಂಡ್ತಾರ, ಅವ್ರಿಗೆ ಹೇಳ್ಬೇಕಷ್ಟೇ, ನಮ್ಗೆ ಗೊತ್ತಿಲ್ಲ ಸರ್. ಮತ್ತೆ ಸಿದ್ದರಾಮಯ್ಯ ಸರ್ನ ಟಾರ್ಗೆಟ್ ಮಾಡ್ಕೊಂಡು ಹೇಳಿಸಿದ್ರ ಏನ? ಅವ್ರದ್ದು ಒಪ್ಪಂದ ಏನಿತ್ತು ಅಂತ ಹೇಳಿದ್ರೆ ಏನೋ ಮೀಡಿಯಾ ಅವ್ರು ನೀವೇ ಹೇಳ್ತಾ ಇರ್ತೀರಾ ಈ ತರ ಅರ್ಧ ಅಂತ ಹೇಳ್ಬಿಟ್ಟು ನೀವೇ ಹೇಳಿದಿರಾ. ಅದಕ್ಕೋಸ್ಕರ ಏನೋ ಇದು ಮಾಡ್ಕೊಂಡು ಹಂಗೆಲ್ಲ ಮಾಡಿರ್ಬೇಕು. ಹೌದು ನಿಜನೇ. ನಿನ್ನೆ ಯಾವುದೋ ಒಂದು ವಿಡಿಯೋ ನೋಡಿದ್ವಿ, ವಿಧಾನಸೌಧದಿಂದ ಬರ್ತಾ ಇದ್ರು, ಒಬ್ಬಂಟಿಯಾಗಿ ಬರ್ತಾ ಇದ್ರು ಅಂತ ವಿಡಿಯೋಲ್ಲಿ ತೋರಿಸ್ತಾ ಇದ್ರು. ಆದ್ರೆ ಹಿಂದಿಂದ ಏನೇನೈತೆ ಏನೋ ಯಾರು ಗೊತ್ತಿಲ್ಲ ಅಷ್ಟೇ ಅಲ್ವಾ? ಟಾರ್ಗೆಟ್ ಮಾಡ್ಕೊಂಡು ಏನೋ ಗೊತ್ತಿಲ್ಲ ಮೇಡಮ್. ನೀವು ಎಲ್ಲ ನೋಡ್ತಿರ್ತೀರ ಹೇಳಿ. ಅದೇ ಹೇಳ್ತಾ ಇಲ್ವಾ ಮೇಡಮ್, ಏನ್ ಮಾಡ್ತೀರಾ ಬೇಜಾರು. ಸರ್ ಈಗ ಇವರು ಯಾರು ಡಿ ಕೆ ಸಾಹೇಬ್ರು ಯಾವ್ಯಾವ ತರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ತೀರಾ ಮೇಡಮ್? ಒಂದು ಶಿಕ್ಷಣಕ್ಕೆ ಒಂದು ಸ್ಟೂಡೆಂಟ್ಸ್ಗೆ ಪಾಸ್ ಫ್ರೀ ಕೊಟ್ಟಿದ್ದು, ಅದೊಂದು ಅನುಕೂಲ ಆಯ್ತು ಅವ್ರು ಮಾಡಿದ್ದು. ಅದೇ ರೀತಿ ಆ ಅನುಕೂಲ ಮಾಡಿ, ಈ ಗ್ಯಾರಂಟಿಗಳು ತೆಗೆದ್ಬಿಡಿ. ಬೇಕಾದ್ರೆ ಆರೋಗ್ಯಕ್ಕೆ ಫಸ್ಟು ಏನು ಹಾಸ್ಪಿಟಲ್ ಏನಿದೆಯೋ ಅದನ್ನ ಇದು ಮಾಡಿ. ಫಸ್ಟ್ ಆ ಆರೋಗ್ಯದಲ್ಲಿ ಯಾವ ಇವಾಗ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಅದನ್ನೇ ಗೌರ್ಮೆಂಟ್ ಹಾಸ್ಪಿಟಲ್ ಮಾಡಿ ಅದನ್ನೇ ಪ್ರೈವೇಟ್ ಹಾಸ್ಪಿಟಲ್ ಏನು ಮಾಡ್ತೀರಾ, ಗೌರ್ಮೆಂಟ್ ಹಾಸ್ಪಿಟಲ್ ಅದನ್ನೇ ಡಾಕ್ಟರ್ಗಳಾಗಿರ್ಬೋದು, ಅಲ್ಲಿರೋ ನರ್ಸ್ಗಳಾಗಿರ್ಬೋದು, ಅದನ್ನೇ ಅಪಾಯಿಂಟ್ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾಡಿ. ಮತ್ತೆ ಸ್ಕೂಲ್ಗಳ ವಿಚಾರದಲ್ಲೂ ಅಷ್ಟೇ. ಹೌದಾ ಮೇಡಮ್? ನಿಜವಾಗ್ಲಿ ಇವಾಗ ಸ್ಕೂಲಲ್ಲಿ ಇವಾಗ ಎಷ್ಟು ಸ್ಟ್ರೆಂತ್ ಗೌರ್ಮೆಂಟ್ ಸ್ಕೂಲಲ್ಲಿ ಅವಾಗ ನಾವು ಓದ್ಬೇಕಾದ್ರೆ ಎಷ್ಟಿದ್ವಿ ಗೊತ್ತಾ? ನಾನು 2005 SLC, ನಂದು SLCಯಲ್ಲಿ ನನ್ನ 4 ಸೆಕ್ಷನ್ ಇತ್ತು. 100 ಜನ 400 ಜನ ಇದ್ವಿ SLCಯಲ್ಲಿ. ಇವಾಗ ಅದೇ ಸ್ಕೂಲಲ್ಲಿ ಕನ್ನಡ ಮೀಡಿಯಂ. ಯಾರು? ಅಯ್ಯೋ ನಾವು ಕನ್ನಡಿಗರು ಮೇಡಮ್, ನಾವು ಇಂಗ್ಲೀಷ್ ಏನ್ ಬೇಕು ನಮ್ಗೆ? ಬೇಡ ಬಿಡಿ, ನಾವು ಕನ್ನಡದಲ್ಲಿ ಇಂಗ್ಲೀಷ್ ಕಲ್ಕೊಂಡು ಏನ್ ಮಾಡೋಣ ಮೇಡಮ್? ಕನ್ನಡನ ಅಷ್ಟೇ. ಅದೇ ಸರ್, ಇನ್ಯಾವ ಕ್ಷೇತ್ರದಲ್ಲಿ ಮಾಡಬೇಕು ಅಭಿವೃದ್ಧಿ? ಏನ್ ಮೇಡಮ್ ಅಭಿವೃದ್ಧಿ ಇನ್ಯಾವ ಕ್ಷೇತ್ರದಲ್ಲಿ ಮಾಡಬೇಕು? ಇನ್ನೊಂದು ಈ ಭೂಮಿ ವಿಚಾರದಲ್ಲಿ ನಮ್ಮ ಕಡೆ ಅಂತೂ, ಕೋಲಾರ ಕಡೆ ಅಂತೂ ಅರಣ್ಯ ಅಂತ ಹೇಳ್ಬಿಟ್ಟು ಸುಮಾರು ಪಾಪ ಅವರು ಒಂದು SC ST ಇರ್ಬೋದು, ಒಂದು ಏನೋ ಮಂಜೂರಾಗಿರುತ್ತೆ ಜಮೀನುಗಳು.
ಮಂಜೂರು ಮಾಡ್ಕೊಂಡು ಇಷ್ಟು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಅವರು ಪಾಪ ದುಡಿಮೆ ಮಾಡ್ಕೊಂಡ್ ಬರ್ತಾರೆ. ಏಕಾಏಕಿ ಅರಣ್ಯಕ್ಕೆ ಸರಿದಿದ್ದು ಸುಮಾರು 45 ವರ್ಷದಿಂದ ದುಡಿಮೆ ಮಾಡ್ಕೊಂಬಂದ್ಬಿಟ್ಟು ಏಕಾಏಕಿ ಅರಣ್ಯಕ್ಕೆ ಸರಿದಿದ್ದು ನಮ್ಗೆ ಬಿಟ್ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಸುಮಾರು ಮರಗಳನ್ನೆಲ್ಲ ಹೊಡ್ಕೊಂಡು ಹೊರಟೋಗಿ ಇದು ಮಾಡ್ಕೊಂಬಂದ್ಬಿಟ್ಟು ಅವ್ರಿಗೆ ಅನ್ಯಾಯ ಆಗಬಾರ್ದು ಅಷ್ಟೇ ಪಾಪ. ಅಂಥವ್ರು ನೋಡಿ ಬಡವ್ರನ್ನ ಇದು ಮಾಡ್ಕೊಂಡು ಅಂಥವ್ರಿಗಿಂತ ಅಂಥ ಯೋಜನೆಗಳು ತಗೊಂಬಂದು ಆ ಥರದ್ದು ಇವಾಗ ಏನು ಅರಣ್ಯ ತೊಗೊಂಡ್ಬಿಟ್ಟಿದ್ದಾರೆ 40 ವರ್ಷಕ್ಕೆ ಹೆಂಗೆ ನೀವು ಇದು ಮಾಡಿಕೊಟ್ರಿ, ನೀವು ಅವ್ರಿಗೆ ಮಂಜೂರು ಮಾಡಿಕೊಟ್ರಿ ಅಂಥವನ್ನು ನೋಡ್ಕೊಂಡು ಅವ್ರಿಗೆ ಮತ್ತೆ ರೀಮಂಜೂರು ಮಾಡೋದಕ್ಕೆ ಇದು ಮಾಡಿಕೊಡಿ ಅಷ್ಟೇ. ಸರ್ ಈಗ ಅವರು ಖಾತೆ ಇದೆಯಲ್ಲ, ಖಾತೆಗಳು ಸಚಿವ ಸಂಪುಟ ಓಕೆ, ಮೇಡಮ್ ಅದು ಅವ್ರಿಗೆ ಇಷ್ಟ ಬಂದಿದ್ದು ಮಾಡ್ಕೊತಾರದಷ್ಟೇ. ನನಗೆ ಬೇಕಂದ್ಮೇಲೆ ನನಗೆ ಬೇಕಷ್ಟೇ. ಅದು ನೀವೇ ನೋಡ್ತಾ ಇದ್ದೀರಿ ಅಷ್ಟೇ ಅಲ್ವಾ. ನನಗೆ ಬೇಕಂದ್ಮೇಲೆ ನನಗೆ ಬೇಡ, ನನಗೆ ಬೇಡ ಅಂದ್ಮೇಲೆ ಬೇಡ. ಅಲ್ಲಿ ನಿಮ್ಮ ಖಾತೆ ಬೇಕು, ಅಭಿವೃದ್ಧಿ ಬೇಡ ಅಷ್ಟೇ. ಖಾತೆ ಬೇಕಷ್ಟೇ, ನಿಮ್ಗೆ ಅಭಿವೃದ್ಧಿ ಬೇಡ. ಮತ್ತೆ ಹೆಣ್ಮಕ್ಳಿಗೆ ಯಾಕೆ ಸರ್ ಅವಕಾಶ ಕೊಟ್ಟಿಲ್ಲ? ಎಲ್ಲಾದ್ರಲ್ಲೂ ಸಮಾನತೆ 50% ಅಂತ ಹೇಳ್ತಾರೆ, ಇದ್ರಲ್ಲಿ ಯಾಕೆ ಕೊಟ್ಟಿಲ್ಲ? ಇನ್ನು 30 ಸ್ಥಾನ ಏನೋ ಇದೆಯಲ್ಲ ಮೇಡಮ್, 20 ಸ್ಥಾನ ಏನೋ ಇದೆಯಲ್ಲ, ಅದರಲ್ಲೇನೋ ಕೊಡ್ಬೋದಿರೋ ನೋಡೋಣ, ಕಾದು ನೋಡೋಣ.